ಓಂ ನಮೋ ಗುರುಭ್ಯೋ ನಮಃ. ಅಮೃತ್ ನ್ಯಾಮ್ಗೋಡ್ ಯೂಟ್ಯೂಬ್ ಚಾನಲ್. ಕ್ರೈಸ್ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆ 2024. ಕನ್ನಡ. ಮೊದಲನೇ ಪ್ರಶ್ನೆ. ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ ಹೆದರಿಸು. ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ. ಗದಪಗಳಿಗೆ ಆದೇಶವಾಗಿ ಬರ್ತವೆ. ಆದೇಶ ಸಂಧಿ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಅಧಮ. ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಚಂಪಾ. ಬಿ. ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಹಣ್ಣು ಹಂಪಲ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಯಶಸ್ಸು, ವಿಜಯ. ಅಭಯ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುವ ಶಿಕ್ಷಕರ ದಿನಾಚರಣೆ. 8ನೇ ಪ್ರಶ್ನೆ. ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಲ್ಲಿ? ಸ ಪ್ಲಸ್ ಅ ಸ, ರ ಪ್ಲಸ್ ಓ ಸರೋ, ವ ಪ್ಲಸ್ ಅ ಸರೋವ, ರ ಪ್ಲಸ್ ಅ ಸರೋವರ. ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಸರೋವರ. ಡ್ಯಾಶ್ ಮನೆ ಮಾಡಿ ಮೃಗಗಳ ಎಂಜಿದೆಡಂತಯ್ಯ. ಈ ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಎಂಜಿದೆಡಂತಯ್ಯ. ಅಕ್ಕ ಮಹಾದೇವಿ ವಚನ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಹಿಮಾಲಯ. 2-9-1857. ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು 2-9. ಸಿ. ಆನ್ಸರ್ ಈಸ್ 1857. ಕೂಡಲ ಸಂಗಮ ಎಂಬುದು ಈ ಕೆಳಗಿನ ಯಾರ ವಚನಗಳ ಅಂಕಿತ? ಬಸವಣ್ಣ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಾರೆ? ಇದಕ್ಕೆ ಬಹುವಚನ ರೂಪದಲ್ಲಿ ಬರೆದಾಗ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು? ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಅಲ್ಪ ವಿರಾಮ. ಜಕ್ಷಣೇಶ್ ಕರ್ನಾಟಕ ಸಂಗೀತವನ್ನು ಹಾಡುವನಿದ್ದಾನೆ. ಯಾವ ಕಾಲವನ್ನು ಸೂಚಿಸುತ್ತದೆ? ಭವಿಷ್ಯತ್ ಕಾಲ. ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಯಿ ಮೊಸರು. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ತೆಂಗಿನಕಾಯಿ. ಒಗಟು. ಸೆಕ್ಷನ್ 2 ಇಂಗ್ಲಿಷ್. 21. Question number 21. John met his friend in a park. I lost the pen which you gave me yesterday. Answer is C. The opposite of eligible is ineligible. Anything is possible if you believe in yourself. Answer is D. Question number 20. Fill in the blanks choosing the correct question word. Choose. Books are these. The plural of mouse is mice. Did speak louder than word. The meaning of the underlined word is action. Birbal was an intelligent man. Identify the adjective intelligent. The contracted from of could not is could not. Ramu is very generous. Dash he is poor. A answer, but fill in the blank with the correct verb from of the word given in the brackets. Dr. Abdul Kalam worked hard as a student. Writerliness adds beauty to one's character. Choose the correct explain of the given statement. Writerliness builds beautiful
character. The most rhyming word for drill is grill. Kind, merciful, heartful, pitiful. Identify the word. One out. Heartful. The word man walks very slowly. The underlined word is an adverb. YBATU. Rearrange above set of letters to get a meaningful word beauty. 30, question number 37. The opposite of love is hot. 38. The past tense form of rise is rose. The opposite gender of gentleman is ladies. Question number 40. If you had let me know yearly, I would have been able to come. ಕ್ವಶನ್ ನಂಬರ್ 41. ಒಂದು ಆಯತಾಕಾರದ ತೋಟದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ 410 ಮೀಟರ್ಗಳು. 4803ಕ್ಕೆ ಎಷ್ಟನ್ನು ಸೇರಿಸಿದರೆ 9241 ಬರುತ್ತದೆ. 4438. 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. 6.2 ಕಿಲೋಮೀಟರ್. 1260/18 ಕೆಳಗಿನವುಗಳಲ್ಲಿ ವಿಶಾಲ ಕೋನ 145 ಡಿಗ್ರಿ. 46ನೇ ಕ್ವಶನ್. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. 6ನೇ 1. ಬಿ ಆನ್ಸರ್ ಈಸ್ ಕರೆಕ್ಟ್. 47. 10ನೇ 3 ದಶಮಾಂಶ ರೂಪದಲ್ಲಿ ಬರೆಯಿರಿ. 0.3. 48ನೇ ಪ್ರಶ್ನೆ. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು? $4,455. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ $144 ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ $12. 50ನೇ ಪ್ರಶ್ನೆ. ಒಂದು ಚೌಕಾಕಾರದ ಆಟದ ಮೈದಾನ 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರವೆಷ್ಟು? 880 ಮೀಟರ್. ಕೊಟ್ಟಿರುವ ಅನುಕ್ರಮ 14, 28, 42, 56 ರಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 70. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ 40 ಮೀಟರ್. 53ನೇ ಪ್ರಶ್ನೆ. 1.4 ಮತ್ತು 2.4 ಪ್ಲಸ್ 3.2 ಪ್ಲಸ್ 2.2 ಡಿ ಆನ್ಸರ್ ಇಸ್ 10. 3421.07 ಪ್ಲಸ್ 4362.42 7783.49. 55ನೇ ಪ್ರಶ್ನೆ. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಸುತ್ತಳತೆ 320 ಮೀಟರ್. 4361.42 376.73 ಇವೆರಡನ್ನು ಕೂಡಿಸಿದಾಗ ಅಂದರೆ 56ನೇ ಪ್ರಶ್ನೆ. 4361.42 ಮೈನಸ್ 376.73. ಎ ಆನ್ಸರ್ ಇಸ್ ಕರೆಕ್ಟ್. 3984.69. ಒಂದು ಬ್ಯಾಗಿನ ಬೆಲೆ 230 ಆದರೆ 14 ಬ್ಯಾಗ್ಗಳ ಬೆಲೆ 3220. 58. ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸಿತು? 81,098. ಈ ವೃತ್ತದಲ್ಲಿಯ ವ್ಯಾಸ PQ ವ್ಯಾಸವಾಗಿರುತ್ತದೆ. ಈ ತ್ರಿಭುಜದಲ್ಲಿ ಪಿಕರ್ನ ಫಿಯರ್
ವಿಜ್ಞಾನ ವಿಭಾಗ 4. ಸಿ. ಜೀವಸತ್ವದ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ಒಂದು ಬೀಜದ ಹೊರಭಾಗ ಬೀಜಕವಚ. ಭೂಮಿಯ ಸೌರವ್ಯೂಹದಲ್ಲಿ ಎಷ್ಟನೇ ಅತಿದೊಡ್ಡ ಗ್ರಹವಾಗಿದೆ? 5ನೇ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 206. ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಬಿ. ಡಿ. ಅತ್ಯಂತ ದೊಡ್ಡ ಹೂವು ರಾಪ್ಲೇಸಿಯಾ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಸಾರಜನಕ. ಬೆಳಕಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ. ಅತ್ಯಂತ ಹಗುರವಾದ ಮೂಲವಸ್ತು ಜಲಜನಕ. ಓಝೋನ್ನ ಅಣುಸೂತ್ರ O3. ಮರುಭೂಮಿಯ ಗುಲಾಬಿ ಗಿಡದ ಬೀಜವನ್ನು ಗಾಳಿ ಹರಡುತ್ತದೆ. ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ. ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ ಅನಿಲ. ಹಸಿರು ಹಣ್ಣು ಪುಸ್ತಕದ ಕರ್ತೃ BGL ಸ್ವಾಮಿ. ಸಸ್ಯಗಳು ದ್ಯುತಿಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಸೌರಶಕ್ತಿ. ಎಪ್ಪತ್ತಾರನೇ ಪ್ರಶ್ನೆ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು. ಹಸುವಿನ ಸರಾಸರಿ ಜೀವಿತಾವಧಿ 20 ವರ್ಷ. ಕಬ್ಬು ಯಾವ ಜಾತಿಗೆ ಸೇರಿದೆ? ದ್ವೈವಾರ್ಷಿಕ ಸಸ್ಯ. ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ಘನ. ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತು. ಸಮಾಜ ವಿಜ್ಞಾನ. ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿರುವ ಕಲ್ಲು. ಎ. ಅಮೃತಶಿಲೆ. ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಬಂಗಾಳ ಕೊಲ್ಲಿ. ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ PT ಉಷಾ. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ. ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಗರಿಷ್ಠ ಸಂಖ್ಯೆ 11. ಆಶ್ರಯ ಯೋಜನೆಯ ಉದ್ದೇಶ. ವಿವಿಧತೆಯಲ್ಲಿ ಏಕತೆ ಎಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು. ಭಾರತದ ಅತಿ ಎತ್ತರದ ಶೃಂಗ ಮೌಂಟ್ ಗ್ವಾಡಿನ್ ಅಸ್ಟಿನ್ K2. 88ನೇ ಪ್ರಶ್ನೆ. ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವರು ಕೃಷಿ ಕೂಲಿಕಾರರು. ಒಳಾಂಗಣ ಆಟಕ್ಕೆ ಉದಾಹರಣೆ ಟೇಬಲ್ ಟೆನ್ನಿಸ್. ಜೇನುಕರುಬ ಬುಡಕಟ್ಟು ಜನರು ವಾಸಿಸಿರುವ ಜಿಲ್ಲೆ ಕೊಡಗು. ನವೀಕರಿಸಬಹುದಾದ ಸಂಪನ್ಮೂಲ ಗಾಳಿ. ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸಿರುವ ಕೃಷಿ ಪದ್ಧತಿ ಸಾವಯವ ಕೃಷಿ. ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಜಿಬ್ರಾಪಟ್ಟಿ. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ಗ್ರಹಾಂ ಬೆಲ್. ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಡಾ. ರಾಜ್ಕುಮಾರ್. ಕಬ್ಬಿಣದ ಉಪಕರಣವನ್ನು ಯಾರು ತಯಾರು ಮಾಡುವರು? ಕಮ್ಮಾರ. ರಾಷ್ಟ್ರೀಯ ಹಣ್ಣು. ಮಾವಿನ ಹಣ್ಣು. ಕೆಂಪು ಕೋಟೆ ಇರುವ ಸ್ಥಳ ದೆಹಲಿ. ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಮರಳುಕಲ್ಲು. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಸರೋವರ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ನೋಡೋಣ. 2024ರ ಕ್ವಶನ್ ಪೇಪರ್ ಸಾಲ್ವ್ಡ್ ಆಗಿದೆ. ಕ್ರೈಸ್